ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ ಮಾಡೋಣ. ಶೇಂಗಾ ಚಟ್ನಿ ಮಾಡೋಕ್ಕೆ 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಹುರಿಬಾರ್ದು, ಸೀದೋಗ್ಬಿಡತ್ತೆ, ಒಳಗಡೆ ರೋಸ್ಟ್ ಆಗೋಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು. ಇದಕ್ಕೆ ಆಯಿಲು ಏನೂ ಹಾಕಬಾರ್ದು, ಡ್ರೈ ರೋಸ್ಟು ಚೆನ್ನಾಗಿ ಹುರ್ಕೊಂಡು ತೆಕ್ಕೊಳ್ಳೋಣ. ಇದನ್ನು ನೋಡಿ, ಚೆನ್ನಾಗಾಗಿದೆ. ಮೇಲೆಲ್ಲ ಕೆಂಪು ಬ್ಲ್ಯಾಕ್ ಆಗಿದೆ, ಹಾಕಾಗಿದೆ. ಈಗ ಅದೇ ಪ್ಯಾನಿಗೆ 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ 8 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಅದನ್ನು ಚೆನ್ನಾಗಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ 1 ಹಿಡಿಯೋಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಚಟ್ನಿಗೆ ಬೇಕಾಗಿರೋದು ಹಸಿ ಕಾಯಿ, ಕಡಲೆಬೀಜ ಮತ್ತು ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹುರಿದಿರೋವಂಥ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಂಡ್ರೆ ರೆಡಿ ಆಗುತ್ತೆ ಶೇಂಗಾ ಚಟ್ನಿ. ಈ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಘಮ ಟೇಸ್ಟು ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಚಟ್ನಿ ಆಯಿತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು 1 ರೌಂಡ್ ಹಾಕಿದ್ರೆ ಸಾಕು. ನೋಡಿ, ಇಲ್ಲಿ ಚಟ್ನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಈ ಶೇಂಗಾ ಚಟ್ನಿ. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ 1 ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಾಯಿದ್ದೀನಿ. ಇದು ಬಿಡಿಸಿರೋದಾದರೂ ಹಾಕ್ಬೋದು, ರೆಡಿಮೇಡ್ ಆದರೂ ಹಾಕ್ಬೋದು. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ. ಇಲ್ಲಿ ಕುದೀತಾ ಇರೋ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. 1 ಕಪ್ಪು ಅಕ್ಕಿ ಹಿಟ್ಟಿಗೆ 3/4 ಕಪ್ಪಷ್ಟು ನೀರು ಹಾಕಿದ್ರೆ ಕರೆಕ್ಟಾಗುತ್ತೆ. ಚೆನ್ನಾಗಿ ಕುದೀತಾ ಇರಬೇಕು ನೀರು. ಕುದಿಯೋವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಇನ್ನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಫುಲ್ ಕರೆಕ್ಟಾಗಿದೆ. ಈಗ ಇದನ್ನು ಮುಚ್ಚಿ 5 ನಿಮಿಷಗಳ ಕಾಲ ಹಾಗೆ ಬಿಡೋಣ. ಚೆನ್ನಾಗಿ ಅದು ನೆನ್ಕೊಳ್ಳಿ, ಹರಳ್ಕೊಳ್ಳುತ್ತೆ, ರೊಟ್ಟಿ ಮೃದುವಾಗಿ ಬರುತ್ತೆ. ನೋಡಿ, ಈಗ 10 ನಿಮಿಷ ಬಿಟ್ಟಿದೆ, ಚೆನ್ನಾಗಿ ಹರಳ್ಕೊಂಡಿದೆ. ಇದನ್ನು ಬಂಡೆ ಮೇಲೆ ಹಾಕ್ಕೊಂಡು ನಾದ್ಕೋಬೇಕು. ಚೆನ್ನಾಗೇ ನಾದ್ಕೋಬೇಕು ರೊಟ್ಟಿನ, ಹಿಟ್ಟನ್ನು ಚೆನ್ನಾಗಿ ನಾದದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಕೈಗೆ ನೋಡಿ, ಈ ಥರ ಅಂಗೈಯಲ್ಲಿ ಈ ಥರ ನಾದಿದ್ರೆ ರೊಟ್ಟಿ ಹೊಡೆಯೋದಿಲ್ಲ, ತುಂಬಾ ಮೃದುವಾಗಿ ಬರುತ್ತೆ. ರೊಟ್ಟಿ ತೊಟ್ಟಲಿಕ್ಕೆ, ಒಸಿಲಿಕ್ಕೆ ಈಸಿ ಆಗುತ್ತೆ ಅಂಗೈಯಿಂದ ನಾದೋದ್ರಿಂದ. ಹೀಗೆ ನಾದಿದಾಗಿದೆ ನೋಡಿ. ಈ ಥರ ಉದ್ದುದ್ವಾಗಿ ಮಡಚಿ ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಇದೇ ಕಲ್ ಮೇಲೆ ಈ ಥರ ಸುತ್ತಿದ್ರೆ ಉಂಡೆ ಆಗುತ್ತೆ ನೋಡಿ. ಇದು ತುಂಬ ಹಾರ್ಡಾಗೂ ಇರಬಾರ್ದು, ತೆಳುವಾಗೂ ಇರಬಾರ್ದು, ಕರೆಕ್ಟ್ ಹದದಲ್ಲಿ ಬರಬೇಕಿದು. ತೆಳುವಾದರೆ ತೊಟ್ಟಕ್ಕೆ ಬರಲ್ಲ, ಗಟ್ಟಿ ಆದರೆ ರೊಟ್ಟಿ ಗಟ್ಟಿ ಆಗುತ್ತೆ ಮತ್ತು ಒಡೆಯುತ್ತೆ ರೊಟ್ಟಿಗಳು. ಹಾಗಾಗಿ ನೋಡಿ, ಹಿಟ್ಟು, ಒಣ ಹಿಟ್ಟನ್ನ ಮೇಲೆ ಮತ್ತು ಕೆಳಗೆ 2 ಕಡೆ ಹಾಕ್ಕೊಂಡು ಈ ಥರ ಕೈಯಿಂದ ಆರಾಮಾಗಿ ತೊಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಇಟ್ಟಿದ್ದೇನೆ. ಈ ಥರ ತೊಟ್ಕೊಳ್ತಾ ಬಂದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೆಂಟರಲ್ಲಿ ತೊಟ್ಟಬಾರ್ದು, ಇದನ್ನು ಸೈಡ್ಸ್ ಮಾತ್ರ ಬೆರಳುಗಳಿಂದ ತಟ್ಕೊಳ್ತಾ ಬರಬೇಕು. ಅದೇ ಜರುಗಿಸ್ಕೊಳ್ತಾ ತಟ್ಕೊಳ್ತಾ ಬಂದರೆ ದೊಡ್ಡದಾಗತ್ತೆ. ಈ ಹೊಸ್ತಿರೋ ರೊಟ್ಟಿಗಿಂತ ತೊಟ್ಟಿರೋ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇಷ್ಟು ದಪ್ಪ ತೊಟ್ಟಿದ್ದೀನಿ ನಾನು. ತುಂಬ ತೆಳುವೂ ಅಲ್ಲ, ದಪ್ಪನೂ ಅಲ್ಲ. ಈಗ ಇನ್ನೊಂದು ಹೊಸಿಯೋ ಮೆಥಡ್ ತೋರಿಸ್ತೇನೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಕೈಯಿಂದ ಸ್ವಲ್ಪ ಅಗಲವಾಗಿ ಮಾಡ್ಕೋಬೇಕು. ಇದನ್ನು ಹೊಸಿಯೋಕ್ಕೆ ಬರದೇ ಇರೋನು ಆರಾಮಾಗಿ ಹೊಸಿಬೋದು. ಇದನ್ನು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ, ಆರಾಮಾಗಿ ಬರುತ್ತೆ, ಕಚ್ಚೋದಿಲ್ಲ. ಇದನ್ನು ಚಪಾತಿ ಥರ ಹೊತ್ತಬಾರ್ದು, ಮೇಲೆ ಹೊಸ್ಕೋಬೇಕು. ಹೊತ್ತಿ ಪ್ರೆಸ್ ಮಾಡಿ ಹೊತ್ತಿದ್ರೆ ಬರೋದಿಲ್ಲ, ಇದು ಅಂಟ್ಕೊಳ್ಳುತ್ತೆ. ನೋಡಿ, ರೆಡಿ ಆಯಿತು. ಹೊಸಿಯೋ ಕಡ್ಡಿಗೂ ಸ್ವಲ್ಪ ಹಿಟ್ಟು ಹೊಸ್ಕೋಬೇಕು. ಇಲ್ಲಿ ಚೆನ್ನಾಗಿ ಕಾದಿರೋ ಹಿಂಚು ಮೇಲೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಇದಕ್ಕೆ ಒಂದು ಬಟ್ಟೆಗೆ ನೀರು ಹತ್ಕೊಂಡು ಈ ಥರ ಹೊಸ್ಕೋಬೇಕು. ಮೇಲಿನ ಹಿಟ್ಟೆಲ್ಲ ಹೋಗುತ್ತೆ, ರೊಟ್ಟಿನೂ ಮೃದುವಾಗಿ ಬರುತ್ತೆ. ಹಾಗಾಗಿ ನೋಡಿ, ಒಂದು ಸೈಡ್ ಹಚ್ಚಿದಾದ್ಮೇಲೆ ಇನ್ನೊಂದು ಸೈಡೂ ನೀರನ್ನು ಹಚ್ಕೋಬೋದು. ನೀರು ಬೇಡ ಅಂದರೆ ನೀವು ಆಯಿಲು ಹಚ್ಕೋಬೋದು. ನೀರು ಹಚ್ಚಿದರೆ ರೊಟ್ಟಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ತುಂಬ ಮೃದುವಾಗೋಲ್ಲ, ಗಟ್ಟಿಯಾಗೋಲ್ಲ, ಕ್ರಿಸ್ಪಾಗಿರುತ್ತೆ ಈ ರೊಟ್ಟಿ. ಇದು ಎರಡೂ ಸೈಡಲ್ಲೂ ನೀಟಾಗಿ ನೀರು ಹಚ್ಚಿ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಬೇಯಿಸ್ಕೊಳ್ಳೋಣ. ಇದನ್ನು ಹೆಂಚು ಮೇಲೆ ಹಾಕಿ ಮೇಲೆ ನೆಂದಿರೋ ಬಟ್ಟೆಯಿಂದ ಈ ಥರ ಒರೆಸ್ಕೋಬೇಕು. ಅದನ್ನು ಒರೆಸ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಶೇಂಗಾ ಚಟ್ನಿ. ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.